ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನನ್ನ ಮಗಳು ಹುಟ್ಟಿದ ಹಬ್ಬದ ಆಚರಣೆ ಮಾಡಿದ್ದು ನಾವು ಕಿಡ್ಸ್ ಹಡ್ಡಾಗೆ ಹೋಗಿದ್ದಾಗಿತ್ತು. ಅದು ಬರೋದು ಎಲ್ಲಿ ಅಂದರೆ ತ್ಯಾಗರಾಜ್ ನಗರ, ಬನಶಂಕರಿ, ಸೆಕೆಂಡ್ ಸ್ಟೇಜ್, ಬೆಂಗಳೂರು ಹತ್ರ ಬರೋದು. ನಿಮಗೆ ಕಿಮ್ಸ್ ಇನ್ಸ್ಟಿಟ್ಯೂಷನ್ ಗೊತ್ತಿದ್ರೆ ಅಲ್ಲಿಂದ ಹತ್ರ ಕಿಡ್ಸ್ ಹಡ್ಡಾಗೆ, ತ್ಯಾಗರಾಜ್ ನಗರಗೆ. ಮತ್ತು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಲೊಕೇಶನ್ನು. ನೀವು ಚೆಕ್ ಮಾಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗೋದಿದ್ರೆ ಅದ್ರ ಮುಖಾಂತರನೂ ಹೋಗ್ಬೋದು. ಇಲ್ಲ ಅಂದರೆ ಗೂಗಲಲ್ಲೂ ನೀವು ಸರ್ಚ್ ಮಾಡಿಕೊಂಡು ಅದು ಹಾಕಿದ್ರೆ ಹೆಸರು ಮ್ಯಾಪ್ ತೋರಿಸುತ್ತೆ, ಅದ್ರ ಮುಖಾಂತರನೂ ಹೋಗ್ಬೋದು, ನಿಮ್ಮ ಚಾಯ್ಸು. ಅವಳದು ಬಂದುಬಿಟ್ಟು ಬರ್ತ್ಡೇ ಆಚರಿಸ್ಬೇಕು, ಏನು ಮಾಡೋದು, ಎಲ್ಲಿ ಹೋಗೋದು, ಅವಳಿಗೊಂದು ಚೇಂಜ್ ಇರಬೇಕಲ್ಲ. ಮತ್ತು ಈಗ ಪ್ರೀವಿಯಸ್ಲಿ ಅವಳ ಬರ್ಡೇ ಮುಂಚೆ 1 ವೀಕ್ ಮುಂಚೆನೇ ದೇವ್ರ ದರ್ಶನ ಎಲ್ಲ ಮಾಡಿಸ್ಬಿಟ್ಟಿದ್ರಿ. ಅಲ್ಲೂ ಕರ್ಕೊಂಡು ಹೋಗೋ ಅವಳಿಗೆ ಮುಂಚೆನೇ ಬ್ಲೆಸ್ಸಿಂಗ್ ತೊಗೊಂಡಿದ್ದು. ಹುಟ್ಟಿದ ದಿನ ಅವಳಿಗೆ ಮನೇಲೇ ಇದ್ದರೆ ಬೋರ್ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಒಂದು ಸ್ಮಾಲ್ ಅವಳಿಗೆ ಎಲ್ಲಾದರೂ ಒಂದು ಪ್ಲೇ ಏರಿಯಾ ಕಡೆ ಕರ್ಕೊಂಡು ಹೋಗಿ ಚೇಂಜ್ ಇರಲಿ ಅನ್ನೋದಕ್ಕೋಸ್ಕರ ನಾವು ಇದು ಕಿಡ್ಸ್ ಅಡ್ಡ ಅಂತ ಪ್ಲ್ಯಾನ್ ಮಾಡಿದ್ದಾಗಿತ್ತು. ತುಂಬ ಚೆನ್ನಾಗಿದೆ, ರೀಸನಬಲ್ ಪ್ರೈಸೇನೆ. ಅದು ಬಂದುಬಿಟ್ಟು ನಿಮಗೆ ಕಿಡ್ಸ್ ಅಡ್ಡ ಅದು ಸೆಕೆಂಡ್ ಫ್ಲೋರಲ್ಲಿ ಬರುತ್ತೆ. ಅಲ್ಲಿ ನಿಮಗೆ ಲೈಬ್ರರಿ ಸಮೇತ ಇದೆ. ಸೆಕೆಂಡ್ ಫ್ಲೋರಲ್ಲಿ ಪ್ಲೇ ಏರಿಯಾ ಮತ್ತು ಲೈಬ್ರರಿ ಎರಡೂ ಮಾಡಿದ್ದಾರೆ. ಥರ್ಡ್ ಫ್ಲೋರಲ್ಲಿ ಬಂದುಬಿಟ್ಟು ನಿಮ್ಮ ಬರ್ಡೇ ಈವೆಂಟ್ಸ್ದು ಏನಾದರೂ ಇತ್ತು ಅಂದರೆ ಅಲ್ಲಿ ಸೆಲೆಬ್ರೇಟ್ ಮಾಡ್ಕೋಬೋದು. ಅಲ್ಲಿ ಹೋಗಿ ಕೇಕ್ ಕಟ್ ಮಾಡಿಸಿ ಮಾಡ್ಬೋದಾಗಿತ್ತು. ನಾನು ಇದೇ ಫಸ್ಟ್ ನನ್ನ ಮಗಳಿಗೆ ಹೀಗೆ ಬ್ರೌಸ್ ಮಾಡ್ತಾ ಸಿಕ್ಕಿದಾಗ ಹೋಗಿರೋದ್ರಿಂದ ನಮಗೇನು ಅಲ್ಲಿ ಸೆಲೆಬ್ರೇಷನ್ದು ಇದು ಎಲ್ಲ ಗೊತ್ತಿರಲಿಲ್ವಲ್ಲ. ಹಾಗಾಗಿ ನಾವು ಸುಮ್ಮನೆ ಅವಳಿಗೆ ಆಟ ಆಡೋದಕ್ಕಿರಲಿ ಅಷ್ಟೇ ಪ್ಲೇ ಏರಿಯಾಲಿ. ಮತ್ತು ಅವಳಿಗೆಲ್ಲ ಸ್ಕೂಲ್ಸ್ ಎಲ್ಲ ಇದೆ, ತಿರ್ಗಾ ಅದು ಆಚೆ ಕಡೆ ಫುಡ್ಸ್ ಎಲ್ಲ ತಿಂದು ಸುಮ್ಮನೆ ಯಾಕೆ ಅವಳಿಗಿನ ಹೆಲ್ತ್ ಅಪ್ಸೆಟ್ ಆದ್ರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ, ಬೇಡ ಅಂದ್ಬಿಟ್ಟು ನಾವು ಜಸ್ಟ್ ಅವಳಿಗೊಂದು ಚೇಂಜ್ ಇರಲಿ ಅಂತ ಸ್ಮಾಲ್ ರಿಫ್ರೆಶ್ಮೆಂಟ್ ಅವಳಿಗೆ ಆಗಬೇಕು ಆಚೆ ಹೋಗಿ ಇದು ಅಂದ್ಬಿಟ್ಟು ನಾವು ಹತ್ರನೇ ಹುಡುಕ್ತಾ ಇದ್ರಿ. ಯೂಶ್ವಲಿ ಅವಳು ಲೂಲು ಮಾರ್ಕೆಟು ನೋಡಿದ್ಲು, ಅಲ್ಲೂ ಹೋಗಿ ಅಲ್ಲಿನೂ ಎಲ್ಲ ಆಟ ಆಡಿರೋದು ಆಗಿದೆ, ಅಮೀಬಾಲೆಲ್ಲ. ಹಾಗಾಗಿ ಇದೆ, ಹತ್ರ ಇದೆ, ಮನೆ ಹತ್ರ ಅಂದ್ಬಿಟ್ಟು ನಾವು ಇಲ್ಲಿಗೆ ಪ್ಲ್ಯಾನ್ ಮಾಡಿದ್ದಾಗಿತ್ತು. ಇದರದ್ದು ಡೀಟೇಲ್ಸ್ ಏನು ಅಂತ ಅಂದರೆ ತುಂಬ ರೀಸನಬಲ್ ಪ್ರೈಸ್ ಅಂತ ಹೇಳಿದ್ದೀನಲ್ಲ, ಅದು ಖಂಡಿತ ನಿಜ. 1 ಅವರ್ಗೆ 300 ರೂಪೀಸ್ ಚಾರ್ಜಸ್ ಆಗುತ್ತೆ. ಅದು ಯಾರಿಗೆ ಅಂದರೆ 3 ವರ್ಷದ ಒಳಗೆ ಪಟ್ಟಿದ್ದವ್ರಿಗೆ, ವಯಸ್ಸವ್ರಿಗೆ. 3 ವರ್ಷದ ಮೇಲ್ಪಟ್ಟಿದ್ದ ವಯಸ್ಸವ್ರಿಗೆ 350 ರೂಪಾಯಿ 1 ಅವರ್ಗೆ ಆಗುತ್ತೆ. ನೀವು 1/2 ಅವರ್ ಮಾಡಿದ್ರೆ ಅದರಲ್ಲಿ ಅರ್ಧ ಅನ್ನಂಗೆ ಆಗುತ್ತೆ. ಹಂಗಾಗಿ ನೀವುಗಳು ಯಾರಾದರೂ ಪ್ಲ್ಯಾನ್ ಮಾಡಿದರೆ ಹೋಗಬೇಕು ಅಂತ ಅಂದರೆ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ, ಎಲ್ಲ ಅವ್ರ ಏಜ್ ಅವರೇ ಬಂದಿರ್ತಾರೆ, ಎಲ್ಲ ಆಟ ಆಡ್ತಿರ್ತಾರಲ್ವ. ಹಂಗಾಗಿ ಅವ್ರುಗಳು ಖಂಡಿತ ನೀವು ಕರ್ಕೊಂಡು ಹೋಗಿ ಪ್ಲ್ಯಾನ್ ಮಾಡಿದ್ರೆ ಎಂಜಾಯ್ ಮಾಡೇ ಮಾಡ್ತಾರೆ ಮಕ್ಕಳು. ನನ್ನ ಮಗಳು ಅಷ್ಟೇ, ಅದೇ ಥರನೇ ಅವಳಿಗೆ 1 ಅವರ್ ನಮಗೆ ಅಲ್ಲಿ ಟೈಮ್ ಅವ್ರು ಸ್ಪೆಂಡ್ ಮಾಡಿದ್ದೇ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿತ್ತು, ಎಲ್ಲ ಆಟ ಆಡಿ ಮಾಡಿದ್ದಾಯಿತು. ಅಲ್ಲೇ ಹಾಗೇ ಫ್ರೆಂಡ್ಸ್ ಅವರೇ ವಯಸ್ಸಿದ್ದಲ್ವ ಇರ್ತಾರಲ್ವ, ಹಾಗೆ ನನ್ನ ಮಗಳು ಫ್ರೆಂಡು ಮಾಡ್ಕೊಂಡ್ಬಿಟ್ಟಿದ್ಲು, ಅಲ್ಲಿ ಆಟ ಆಡ್ತಿದ್ಲು ಅವ್ರ ಜೊತೆನೆ. ನಾವು ಹಾಗೆ ಮಾನಿಟ್ರ್ ಮಾಡ್ತಾಯಿದ್ರಿ, ಎಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ ಏನು ಅಂತ. ಮತ್ತು ನನಗೆ ಇನ್ನೂ ಒಂದು ಅಡಿಷ್ನಲ್ ನನಗೆ ಫೋಟೋಸ್ ಎಲ್ಲ ಬೇಕು, ವಿಡಿಯೋಸ್ ಮಾಡ್ಕೋಬೇಕಾಗಿತ್ತಲ್ವ. ಹಂಗಾಗಿ ಮೋಸ್ಟ್ ಅವಳ ಕಡೆ ಎಲ್ಲ ಹೋಗ್ತಾಳೆ ಅಲ್ಲಲ್ಲೇ ಹೋಗಿ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದ ಹಾಗಿತ್ತು. ಇದೆಲ್ಲ ಒಂದು ಮೆಮೊರೀಸ್ ಅಲ್ವಾ. ಅವರು ಒಂದು ಏಜಿಗೆ ಬಂದಾಗ ನಾವು ಹೇಳೋದಕ್ಕಿಂತ ಅವ್ರು ಈ ವಿಡಿಯೋಸ್ ನೋಡೋವಾಗಲೇ ಎಂಜಾಯ್ ಮಾಡಿದ್ದು ಅದೇ ಬೇರೆ ಫೀಲ್ ಅಲ್ವಾ. ಹಂಗಾಗಿ ಇರಲಿ ಅಂದ್ಬಿಟ್ಟು ನಾನು ಈ ಸಲ ಈ ಥರ ಮಾಡಿದ್ದಾಗಿತ್ತು. ಈ ಸಲ ಅವಳಿಗೆ ಅಜ್ಜಿ ತಾತನ ಜೊತೆನೂ ಇದ್ದು ಬರ್ಡೇ ಸೆಲೆಬ್ರೇಷನು, ದೇವರ ಬ್ಲೆಸ್ಸಿಂಗು, ಮತ್ತು ನಮ್ಮ ಜೊತೆ ಬಂದು ಅವಳ ವಯಸ್ಸವ್ರನ್ನ ಫ್ರೆಂಡ್ಸ್ಗಳನ್ನ ಮಾಡಿಕೊಂಡು ಅಲ್ಲಿ ಬರ್ಡೇ ದಿನದಲ್ಲಿ ಇದ್ದಿದ್ದು ಎಲ್ಲ ಚೆನ್ನಾಗಿತ್ತು. ಅವಳಿಗೆ ಈ ಸಲ ಡಬಲ್ ಧಮಾಕ ಥರ ಆಗಿತ್ತು, ಚೆನ್ನಾಗಿತ್ತು. ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ ನಿನಗೆ ಮಗಳೇ. ಹಂಗಾಗಿ ನಾನು ಇಷ್ಟೇ ಹೇಳೋದು, ನೀವುಗಳು ಏನಾದರೂ ಬೇರೆ ಟೈಮಲ್ಲಿ ಇನ್ನೂ ಪ್ಲ್ಯಾನ್ ಮಾಡ್ಕೋಬೋದು. ಬರ್ಡೇಗೆ ಹೋಗಬೇಕು ಅನ್ನೋದೇನಿಲ್ಲ, ಬೇರೆ ಟೈಮು ನೀವೇನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂದರೆ ಖಂಡಿತ ಹೋಗ್ಬಿಟ್ಟು ಬನ್ನಿ, ಬೆಸ್ಟ್ ಪ್ಲೇಸು. ಇನ್ನೊಂದು ಏನು ಅಂತ ಅಂದರೆ ನಾನು ಹಸ್ಬೆಂಡಿಗೆ ಕೇಳ್ತಿದ್ದೆ, ಇಲ್ಲೆಲ್ಲ ಇದೆ ಅಲ್ಲ ಅವ್ರಿಗೆ ಆಟ ಆಡೋದಕ್ಕೆಲ್ಲ, ಇದೆಲ್ಲ ಪಾರ್ಕ್ಗಳಲ್ಲೇ ಸಿಗುತ್ತಲ್ವ, ದೊಡ್ಡ ದೊಡ್ಡ ಪಾರ್ಕ್ಗಳಿಗೆ. ಅಪಾರ್ಟ್ಮೆಂಟ್ಸ್ ಒಳಗಿರೋದಕ್ಕೆ ಹೋಗಿದ್ದಕ್ಕೆ ಮತ್ತು ನಾವು ಬಾಬಾ ದೇವಸ್ಥಾನಕ್ಕೆ ಹೋಗಿದ್ರಲ್ಲ ಅಲ್ಲೇ ಎಲ್ಲ ಸಿಕ್ತಿತ್ತಲ್ಲ ಅಂತ. ಅಲ್ಲಿ ಅವರು ಮಣ್ಣಲ್ಲಿ ಆಟ ಆಡ್ತಾರೆ, ಇಲ್ಲಿ ಮ್ಯಾಟ್ ಹಾಕಿರೋದ ಮೇಲೆ ಹಾಕ್ತಾರೆ, ಅಷ್ಟೇ ವ್ಯತ್ಯಾಸ.
ಒಂದೊಂದು ಗೇಮ್ಸ್ ಅಲ್ಲೂ ಇರಲ್ಲ, ಅಂಥದ್ದು ಇಲ್ಲಿದೆ. ಹಾಗಾಗಿ ಬರಬೇಕು ಇಲ್ಲಿ. ಅವ್ರಿಗೂ ಎಲ್ಲ ಇದು ಮಾಡೋದಿರತ್ತೆ, ಎಂಜಾಯ್ ಮಾಡ್ತಾರೆ, ಅದನ್ನು ನೋಡಬೇಕು. ಯಾವಾಗೂ ಮನಿನೇ ಮಾತ್ರ ಅಲ್ಲ ಅಲ್ವಾ ಅಂತಿದ್ರು. ಹೌದಲ್ವಾ ಅಂತ ನಾನು ಯೋಚನೆ ಮಾಡಿ, ಹೌದು ಹೇಳೋದವ್ರು ಕರೆಕ್ಟು, ಇರಲಿ ಅವಳು ಎಂಜಾಯ್ ಮಾಡಲಿ, ಅವಳಿಗೋಸ್ಕರನೇ ಎಲ್ಲ ಮಾಡೋದಿಲ್ಲ ಅಂತ ನಾನು ಖುಷಿಪಟ್ಟೆ. ಅಲ್ಲೇ ಮತ್ತೆ ನಿಮಗೆ ಅವ್ರಿಗೇನಾದರೂ ನಿಮಗೆ ವಾಟರ್ ಬಾಟಲ್ ಮಿಸ್ ಮಾಡ್ಕೊಂಡು ಹೋಗಿದ್ದೀರಾ, ಮತ್ತು ಇಲ್ಲ ಅವ್ರಿಗೆ ಮಕ್ಕಳಿಗೆ ಹೊಟ್ಟೆ ಹಸಿ ಅಂತ ಏನಾದರೂ ಹೇಳ್ತಿದ್ದಾರೆ ಅಂದರೆ ಸೆಕೆಂಡ್ ಫ್ಲೋರ್ ನೀವು ಆಡೋ ಪ್ಲೇ ಏರಿಯಾಲೇ ಇರುತ್ತೆ. ಅದೇ ಎಲ್ಲನೂ ಚಾಟ್ಸು, ಅವ್ರಿಗೇನು ಬೇಕು ಜ್ಯೂಸ್ದು ಇದು ಎಲ್ಲ ಕೊಡ್ಬೋದು. ನೋಡಿ ನಾನು ಹೇಳ್ತಾ ಇದ್ದಂಗೆ ಬಂದುಬಿಡ್ತು. ಕಿಡ್ ಹಡ್ಡಾಸ್ದು ಎಂಟ್ರಿ ಆಗೋದ್ರಲ್ಲೇ ಇರೋದು, ಅಲ್ಲೇ ನಿಮಗೆ ತಿನ್ನೋದು ಎಲ್ಲ ಸಿಗೋದು. ಹಂಗಾಗಿ ದಯವಿಟ್ಟು ಪ್ಲಾನ್ ಮಾಡ್ಕೊಂಡು ಹೋಗಿ ಬನ್ನಿ. ಹೇಗಿತ್ತು ನಿಮ್ಮ ಮಕ್ಳ ಎಕ್ಸ್ಪೀರಿಯನ್ಸು, ಯಾವ ಥರ ಎಂಜಾಯ್ ಮಾಡಿದ್ರು ಅಂತ ನಂಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ನಾನು ಖುಷಿ ಪಡ್ತೀನಿ. ನಾನು ಮಾಡ್ತಾ ಇರೋ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ದಯವಿಟ್ಟು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಆವಾಗ ಒಬ್ಬರು ಈ ಥರ ಯೂಟ್ಯೂಬರು ಮಾಡ್ತಿದ್ದಾರೆ ಅನ್ನೋದು ಅವ್ರುಗಳಿಗೂ ಗೊತ್ತಾಗುತ್ತೆ. ಅವ್ರಿಗೂ ಇಂಟ್ರೆಸ್ಟ್ ಇದ್ದರೆ ಅವರು ನೋಡ್ತಾರೆ, ಲೈಕ್ ಕೊಡ್ತಾರೆ, ಅವ್ರಿಗೂ ಒಂದು ಎಂಟರ್ಟೈನ್ಮೆಂಟ್ ಸಿಕ್ದಂಗೆ ಆಗುತ್ತೆ. ಹಂಗಾಗಿ ಮಿಸ್ ಮಾಡಲಿಲ್ಲ, ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮನ್ನ. ಇವಾಗವರೆಗೂ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ಒಂದೊಂದು ನನ್ನ ಪ್ರೀವಿಯಸ್ ವಿಡಿಯೋಸೇ ನೋಡಿದಾಗ ಎಷ್ಟು ಸಿಲ್ಲಿ ಥರ ಮಾತಾಡಿದ್ದೀನಿ ಅನಿಸುತ್ತೆ, ಆದರೂ ಪ್ರೋತ್ಸಾಹಿಸಿದ್ದೀರಾ ನನಗೆ. ತುಂಬ ಥ್ಯಾಂಕ್ಸ್. ಇದೇ ಥರ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗೂ ಇರಲಿ. ನನ್ನ ಮಗಳಿಗೂ ಅಷ್ಟೇ ಹುಟ್ಟಿದ ಹಬ್ಬದ ದಿನ ನಾನು ಈ ಥರ ಕರ್ಕೊಂಡು ಹೋಗಿದ್ದೀನಿ. ನಿಮ್ಮ ಕಡೆಯಿಂದನೂ ವಿಶಸ್ ಮಾಡಿಸಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಥ್ಯಾಂಕ್ ಯು.